ಬಾಗಿಲ ಭಟ ನೀನು. ಹೌದು. ಅಲ್ಲಿದ್ದ ಇಲ್ಲಿ ಯಾಕೆ ಬಂದೆ ಹೇಳು? ಅಲ್ಲಿದ್ರೆ ಇರ್ಲಿಕ್ಕೆ ಬಿಡುವುದಿಲ್ಲ ಒಡೆಯ. ಚಿಪ್ಪಡಿಸಬೇಕು ಒಡೆಯ, ಚಿಪ್ಪಡಿಸಬೇಕು. ಏನು ಚಿಪ್ಪಡಿಸಬೇಕು ಒಡೆಯ? ಕೇಳಬೇಕು. ಅದೇ ಕೇಳಬೇಕು ಒಡೆಯ. ಯಾವತ್ತಿನಂತೆ ನಾನು ಬಾಗಿಲನ್ನು ಕಾಯ್ತಾ ಇದ್ದೆ. ಹೌದು. ಅಷ್ಟು ಹೊತ್ತಿಗೆ ಏನು ಆಕಾಶವೇ ಕೆಂಪಾಗಿ ಹೋಯ್ತು ಎನ್ನುವ ಮಟ್ಟಿಗೆ ನಿನಗೆ ಕಾಣ್ತ. ಹೌದೌದು. ಏನು ಅಂತ ನೋಡಿದ್ರು ಭೂಮಿಯಿಂದ ಹಾರಿದಂತಹ ಧೂಳು ಮಣ್ಣು ಮೇಲವರೆಗೆ ಬಂದಿದೆ. ಚಂದೂಳು. ಹೌದೌದು. ಮುಗಿಲು ಮುಟ್ಟಿದೆ. ಏನು ಅಂತ ಆಶ್ಚರ್ಯದಿಂದ ನೋಡ್ತಾ ಇರುವಷ್ಟು ಹೊತ್ತಿಗೆ ದೊಡ್ಡ ಸೈನ್ಯ ಒಡೆಯ. ಸೈನ್ಯ? ಹೌದೌದು. ದೇವಲೋಕ? ಹೌದು. ಯಾರದು? ಯಾರು ಅಂತ ನೋಡ್ತೇನೆ, ಯಾರೋ ದೊಡ್ಡ ರಕ್ಕಸ ಬಂದ. ಬಂದವನೇ ಒಳಗೆ ಹೋಗ್ಬೇಕು ಅಂತ ಹೇಳಿದ. ನಾ ತಡೆದೆ. ಏನ ಬಂದವರಿಗೆಲ್ಲ ಒಳಗೆ ಬಿಡ್ಲಿಕ್ಕೆ ನಾ ಜನ ನಿನಗೆ ಎಂತ ಮಾತಾಡ್ತೇನೆ? ಎಂತ ಹುಬ್ಬಾರ್ಸದಂತ? ಯಾರಲ್ಲಿ ಹೇಳಿ? ಅವನಲ್ಲಿ ಹೇಳಿ. ಅವನಲ್ಲಿ ಹೇಳಿದೆ. ಅವ ಅವ ಎಂತ ಹೇಳ್ದ ನೋಡಿ ಒಡೆಯ, ಎಂತ ಸಾಂಬಾರಾಸುರ ಅಂತ. ಸಾಂಬಾರಾಸುರ? ಹೌದು. ಅವ ನಿಮ್ಮ ಮೇಲೆ ದಾಳಿ ಮಾಡಬೇಕು ಅಂತ ಬಂದಿದ್ದಾನಂತೆ. ನಮ್ಮ ಮೇಲೆ? ಆಗುದಿಲ್ಲ ಅಂತ ನಾನು ಸುಮ್ಮನೆ ಇರ್ಲಿಲ್ಲ. ಕೊಡಬೇಕು ಅಂತ ಹೋದೆ. ಅವ್ನು ತೆಗೆದು ನನಗೆ ಕೊಟ್ಟ ಒಡೆಯ. ಹಿಡ್ಕೊಂಡು ಬಂದಿದ್ದೇನೆ. ಕಾಪಾಡಬೇಕು ಒಡೆಯ. ಬಾಗಿಲು ಕಾಯ್ತಾ ಇರುವಂತಹ ನೀನು ಭಯಗೊಂಡಿದ್ದೀಯ. ತುಟಿ ಅದರ್ತಾ ಇದೆ, ಕಣ್ಣಲ್ಲಿ ನೀರು ಹರಿಯುತ್ತಾ ಇದೆ, ಮೈ ನಡುತ್ತಾ ಇದೆ. ಎಂದರೆ ಘೋರ ರಕ್ಕಸರಾಗಿರುವಂತಹ ಶಂಭುರಾಸುರ ಈ ದೇವಲೋಕಕ್ಕೆ ದಾಳಿ ಇಟ್ಟಿದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದೀಯ. ತಡೆಯುವುದಕ್ಕೆ ಸಾಧ್ಯವೇ? ನಾನು ಶಂಬರಾಸುರ ವೈಜಯಂತಿಪುರದವ ತಿಳಿಯಿತು. ದಾಳಿ ಮಾಡುವುದಕ್ಕೆ ಕಾರಣ ಹಿಂದೆ ನಮ್ಮ ಜಾತಿಯವರಿಗೆ ಸಿಕ್ಕಿದ್ರು ದಕ್ಕಲಿಲ್ಲ. ನಮ್ಮ ಜಾತಿಯವರಿಗೆ ಅದು ಹೌದು. ಇದು ಹಾಗಲ್ಲ, ಫಲಾನ್ವಿತರಾಗಿ ನೇರವಾಗಿ ಬರುವುದೇ ದೇವಲೋಕಕ್ಕೆ. ಈಗ ನಾನು ಯುದ್ಧ ಮಾಡಿ ನಿನ್ನನ್ನು ಓಡಿಸಿ ಇದನ್ನು ಪಡ್ಕೊಂಡು ಶಾಶ್ವತವಾಗಿರ್ತೇನೆ. ಕೇವಲ ದೇವಲೋಕದ ಸುಖ ಸಂತೋಷ ಭೋಗ ಭಾಗ್ಯವನ್ನ ಕಂಡು ಅದನ್ನ ಪಡೆಯಬೇಕು ಎನ್ನುವ
ಕಾರಣಕ್ಕಾಗಿ ನೇರವಾಗಿ ಬಂದವರು ನೀನು ಒಬ್ಬನೇ ಅಲ್ಲ, ಅನೇಕ ಜನ ಬಂದವರಿದ್ದಾರೆ. ಬಂದವರು ಒಬ್ಬರು ಹಿಂತಿರುಗಿ ಹೋದದ್ದು ಇಲ್ಲವೇ ಇಲ್ಲ. ಹೇಳುತ್ತೇನೆ ಕೇಳು. ಈ ಒಂದು ಭೋಗಭಾಗ್ಯವನ್ನು ಪಡೆಯಬೇಕಾದರೆ ಕೇವಲ ದೇಹದಲ್ಲಿ ಬಲ ಇದೆ ಎನ್ನುವ ಮಾತ್ರಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಪೂರ್ವ ಜನ್ಮದ ಕರ್ಮಫಲ ಜೊತೆಗೆ ಅವನು ಮಾಡಿರ್ತಕ್ಕಂತಹ ಸ್ವಯಂ ಮಾಡಿರ್ತಕ್ಕಂತಹ ಶತಮಾನದ ಪ್ರಯುಕ್ತ ಪಡೆದಿರುವಂತಹ ಒಂದು ಪುಣ್ಯ ಫಲ ಅವನಿಗೆ ಇರಬೇಕಾಗ್ತದೆ. ಹಾಗಿದ್ದರೆ ಮಾತ್ರ ಈ ದೇವಲೋಕತ್ತಿಗೆಯನ್ನ ಏರುವುದಕ್ಕೆ ಸಾಧ್ಯ. ಈ ದೇವೇಂದ್ರನಾಗಿ ಮುಕ್ಕೋಟಿ ದೇವತೆಗಳ ಒಡೆಯನಾಗಿ ಈ ಲೋಕದ ಅಧ್ಯಕ್ಷನಾಗಿ ಇದುವರೆಗೆ ನಡೆದುಕೊಂಡು ಬಂದಿದ್ದೇನೆ. ಬಂದು ಕೇಳುವವ ನೀನ್ಯಾರು? ಅಲ್ಲ, ಇವತ್ತು ಓಡ್ಲಿಕ್ಕೆ ಶಂಬರಾಸುರನ್ನು ನೀನು ಓಡ್ಲಿಕ್ಕೆ ಸ್ಥಳ ನೋಡ್ಕೊಂಡು ಬಂದಿದ್ದೀಯಾ? ಓಡುವ ಪ್ರಮೇಯವೇ ಇಲ್ಲಿ ನೋಡುವ. ನಿನ್ನಂತ ಅದೆಷ್ಟೋ ರಕ್ಕಸರನ್ನ ನಾವು ನೋಡಿದ್ದೇವೆ. ಸರಿ ಓಡಿದ್ದು ಗೊತ್ತುಂಟ? ಓಡಿದ ಕೊನೆಗೆ ಓಡಿಸಿದವರು ಇಲ್ಲವೇ ಇಲ್ಲ. ಓಡಿದವ ತಿರುಗಿ ಬರ್ಲಿಕ್ಕಿಲ್ಲಪ್ಪ. ಒಬ್ರು ಇಲ್ಲ ನೋಡಿ, ಓಡಿ ಹೋಗಿ ಆಯ್ತು. ಇವ್ರ ಗುಣ ನಮಗ್ ಗೊತ್ತಿಲ್ವಾ? ಯಾರಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಬಿಡ್ಬೇಡಿ. ರಂಭಾದಿ ಅಪ್ಸರೆಯರು ನಮ್ಗೆ ಅಷ್ಟೊತ್ತಿಗೆ ನಾಟ್ಯಕ್ಕೆ ಬೇಕಾಗ್ತದೆ. ಹೌದು, ಎಲ್ಲ ಹೋಗ್ಬಿಟ್ರೆ ಕೊನೆಗೆ ಎಂತ ಮಾಡೋದು? ನಾಟ್ಯಕ್ಕೆ ಒಂದ್ ಜನ ಬೇಡ. ಹಾಗಾಗಿ ಅವರೆಲ್ಲ ಹೋಗಿ ಬಿಡ್ಬೇಡಿ. ಅವ್ರಿಗೆ ಗಟ್ಟಿ ಹಿಡ್ಕೊಳ್ಳಿ. ಯಾಕೆ ಹೋದ್ರೆ ಸರಿ ಹಿಡ್ಕೊಳ್ಳಿ. ನೋಡಿ, ದೇವರತ್ನ ಸುವಸ್ತುಗಳೆಲ್ಲ ನಮ್ಮ ವಶವಾಗಿದೆ. ಮತ್ತೆ ಅವ್ರು ತಗೊಳ್ತಾರೆ, ನಮ್ ಕೊಡ್ಲಿಕ್ಕಿಲ್ಲ. ಅಮೃತ ಅದಿಲ್ಲ. ಹಾಗಂತ ಸುರಾಪಾನ ಉಂಟು ಇಲ್ಲಿ. ನಾವು ಸತ್ಯಕ್ಕೆ ತಗೊಂಡಿದ್ದಿಲ್ಲ, ಯಾಕಂದ್ರೆ ನಮ್ಗೆ ಕಾಯಿ ರಕ್ಷಣೆ ಮಾಡ್ಲಿಕ್ಕೆ ಉಂಟು. ನಮ್ಮವರೆಲ್ಲ ತಗೊಂಡಾಯ್ತು, ಈಗ ಸ್ವಲ್ಪ ತಗೊಂಡಾಯ್ತು, ನಮ್ಗೆ ಈಗ ಬೇಡ. ಹಾಗಾಗಿ ಇದು ಸಿಕ್ಕಿತು ಎಂಬಲ್ಲಿಗೆ ಮುಗಿಯುವುದಿಲ್ಲ ಪ್ರಕರಣ. ಅವನು ಎಲ್ಲಿ ಹೋಗ್ತಾನಂತ ಹೇಳಲಿಕ್ಕಿಲ್ಲ. ಎಲ್ಲಿ ಹೋಗಿ ಬರ್ಲಿ ನೋಡೋಣ. ಕೂಡಲಾಗಿರುವಂತಹ ಶಂಬರಾಸುರ ವರಬಲಾನ್ವಿತರಾಗಿ ದೇವಲೋಕಕ್ಕೆ ದಾಳಿ ಇಟ್ಟು ದೇವತೆಗಳನ್ನೆಲ್ಲ ಬಗ್ಗು ಬಡಿದಿದ್ದಾನೆ ಎಂಬಲ್ಲಿಗೆ ಸಾಮಾನ್ಯವಾದಂತಹ ವ್ಯಕ್ತಿತ್ವ ಅವನದು ಅಲ್ಲವೇ ಅಲ್ಲ ಅನ್ನೋದು ಖಂಡಿತವಾಗಿಯೂ ಸತ್ಯ. ದೇವತೆಗಳಿಂದ ಸಾವಿಲ್ಲ ಸೋಲಿಲ್ಲ ಹೇಳುವಂತಹ ವರವನ್ನ ಪಡೆದಿದ್ದಾನೆ ಹೇಳುವಂತಹ ವರ್ತಮಾನವನ್ನು ತಿಳಿದಿದ್ದೇನೆ. ಹಾಗಿದ್ದ ಮೇಲೆ ನಾವೆಲ್ಲ ದೇವತೆಗಳು ಏನು ಮಾಡಲಿಕ್ಕಾಗದೆ ಕೈಕಟ್ಟಿ ಕುಳಿತುಕೊಳ್ಳುವಂತಹ ಸಂದರ್ಭ ಬಂತು. ದಿಕ್ಕೆಟ್ಟು ಓಡುವಂತಹ ಒಂದು ಸಂದರ್ಭ ಒದಗಿ ಹೋಯ್ತಲ್ಲ. ಹೀಗಿದ್ದಾಗ ಏನು ಮಾಡೋಣ? ದೇವತೆಗಳಿಂದ ಸಾವಿಲ್ಲ ಅಂತಂದಾಗ ಅವನಿಗೆ ಸಾವು ಬರುವಂತಹ ಮಾರ್ಗವನ್ನು ನಾವು ಹುಡುಕಬೇಕಲ್ಲ. ಈ ಹಿಂದೆ ಅದೆಷ್ಟೋ ರಕ್ಕಸರು ವರಬಲಾನ್ವಿತರಾಗಿ ನಮ್ಮ ದೇವತೆಗಳಿಂದಲೇ ವರವನ್ನ ಪಡೆದು ಆ ವರಕ್ಕೆ ಕಟ್ಟು ಬಿದ್ದಂತಹ ವರ ಕೊಟ್ಟವರೇ ಕೂಡ ಸೋಲನ್ನ ಅನುಭವಿಸುವಂತಹ ಸ್ಥಿತಿ ಗತಿ ನಮಗೆ ಬಂದದ್ದು ಹೊಸದೇನು ಅಲ್ವಲ್ಲ. ಹಾಗಿದ್ದಾಗ ಇವನನ್ನ ಮಟ್ಟ ಹಾಕುವಲ್ಲಿ ಅಥವಾ ಇವನನ್ನ ಕೆಡಹುವಲ್ಲಿ ಪ್ರಯತ್ನ ಆಗಲೇಬೇಕು. ಯಾವ ರೀತಿ? ತಿಳಿಯಿತು. 3 ಮುಕ್ಕಾಲುಗಳಿಗೆಯಲ್ಲಿ ಈ ರೀಳು ಲೋಕವನ್ನ ಸಂಚರಿಸುವಂತಹ ನಾರದ ಮಹಾಮುನಿಗಳು ಸರ್ವವನ್ನ ಬಲ್ಲವರು. ಅವರು ಬಂದರೆ ಈ ಒಂದು ಕಾರ್ಯಕ್ಕೆ ಇತ್ಯರ್ಥವನ್ನ ಮಾಡ್ತಾರೆ ಅಂತ ಖಂಡಿತವಾಗಿಯೂ ನಾನು ನಂಬಿಕೊಂಡಿದ್ದೇನೆ. ನಾರದರು ಬಂದರೆ ಖಂಡಿತವಾಗಿಯೂ ಆ ಒಂದು ಸ್ಥಳ ಮಂಗಳಮಯವಾಗ್ತಾರೆ ಹೇಳುವಂಥದ್ದು ಸತ್ಯ. ಹಾಗಾಗಿ ಆ ನಾರದ ಮಹಾಮುನಿಗಳನ್ನ ನೆನೆಯುತ್ತೇನೆ, ಅವರನ್ನೇ ಕರೆಯುತ್ತೇನೆ. ಸುರೇಶ, ಹೌದು, ಶುಭವಾಗಲಯ್ಯ. ಬನ್ನಿ ಬನ್ನಿ ಬನ್ನಿ. ಸ್ವೀಕರಿಸಿದ್ದೇನೆ. ಯಥೋಚಿತವಾಗಿರುವಂತಹ ಸತ್ಕಾರವನ್ನ ಮಾಡ್ತಾ ಇದ್ದೇನೆ, ಸ್ವೀಕರಿಸಬೇಕು. ಆಗಲಿ ಮಹಾಮುನಿಗಳೇ. ಸುರೇಶ, ಆಶ್ಚರ್ಯವಾಗುವಂತಹದ್ದು ಏನು? 3 ಮುಕ್ಕಾಲುಗಳಿಗೆ 3 ಲೋಕವನ್ನೇ ಸಂಚಾರ ಮಾಡುವಂತಹ ಶಾಪ ರೂಪದ ಅನುಗ್ರಹಕ್ಕೆ ಪಾತ್ರನಾದವ ಈ ನಾರದ. ಹೌದು.
ಯಾರು ಕರೆದಲ್ಲಿಗೆ ಹೋಗಬೇಕೆನ್ನುವಂತಹ ನಿಬಂಧನೆಗೂ ಒಳಗಾದವನಲ್ಲ. ಕರೆಯದಿದ್ದರೂ ಹೋಗುತ್ತೇನೆ ಎನ್ನುವಂತಹ ಸಂಕಲ್ಪಕ್ಕೂ ಆಗಾಗ ಬದ್ಧನಾಗುವವ. ಕಲಹಪ್ರಿಯ ಅಂದ ಲೋಕದಲ್ಲಿ ನಾರದನನ್ನು ಆಡುವಂತಹದ್ದು. ಹೌದು, ಕೆಲವರು ಆಡ್ತಾರೆ ಕೇವಲ ಕಲಹವನ್ನು ಉಂಟು ಮಾಡುವುದಕ್ಕಾಗಿ ಆ ನಾರದ ಬರುವುದು ಎನ್ನುವ ಹಾಗೆ. ಆದರೆ ಪ್ರಾಜ್ಞರಾದವರು ಹೇಗೆ ಹೇಳ್ತಾರೆ? ಕಮಲ ಪ್ರಿಯ ಅಥವಾ ಕಲಹ ಪ್ರಿಯ ಅಂದ್ರೆ ಮೂರು ಮೂರ್ತಿಗಳಿಗೂ ಬೇಕಾದಂತಹ ವ್ಯಕ್ತಿತ್ವದವ ಎನ್ನುವ ಹಾಗೆ ಪ್ರಾಜ್ಞರಾಡ್ತಾರೆ. ಹೌದು. ಈಗ ಆಶ್ಚರ್ಯ ಮತ್ತೊಂದೇನಲ್ಲ, ಏನು? ಸುರಪನ ಈ ಸಭೆಯನ್ನು ಕಾಣುವಂತಹದ್ದು ನಾರದನ ಪಾಲಿಗೆ ವಿಶೇಷವೂ ಅಲ್ಲ, ಹೊಸತ್ತು ಅಲ್ಲ. ಮೇಲಿಂದ ಮೇಲೆ ಬರುವವರು ತಾವು. ಖಂಡಿತ ಹೌದೇ ಹೌದು ಹೌದು. ಲೋಕ ಕಲ್ಯಾಣವಾಗಬೇಕು ಅಂತಾದ್ರೆ ಅಥವಾ ಲೋಕ ಕಂಟಕರ ವಧೆಯಾಗಬೇಕು ಅಂತಾದ್ರೆ ನಾರದರ ಆಗಮನ ಆಗಾಗ ಸುರಲೋಕಕ್ಕೆ ಆಗುವಂತಹದ್ದೇ ಸರಿ. ಸತ್ಯ ಸ್ವಾಮಿ. ಆದರೆ ಈವರೆಗೆ ನಾರದರನ್ನೇ ಉದ್ದೇಶಪೂರ್ವಕವಾಗಿರಿಸಿಕೊಂಡು ಸಂಕಲ್ಪ ಮಾಡಿದ್ದು ಬಹುಶಃ ಬಹಳ ವಿರಳ ಅಂತ ಅನ್ನಿಸುವುದು. ಈ ಕ್ಷಣಕ್ಕೆ ಮನೋ ಮಂದಿರದಲ್ಲಿ ನಾರದರನ್ನು ಪ್ರತಿಷ್ಠಾಪಿಸಿಕೊಂಡು ನನ್ನನ್ನೇ ಸ್ಮರಿಸುವುದಕ್ಕೆ ಮುಂದಾದೆಯಲ್ಲ. ಹೌದು. ಯಾವ ಕಾರಣ ಅಂತ ಅರ್ಥ ಆಗಲಿಲ್ಲ. ನಾರದ ಮಹಾಮುನಿಗಳೇ ಬಂದಾಗ ಉಪಚಾರವನ್ನೇನೋ ನೀಡಿದೆ. ಹೌದು. ಸಂತುಷ್ಟ ಮಾನಸನಾಗಿ ನೀಡಿದ ಸಕಲ ಉಪಚಾರವನ್ನೂ ಸ್ವೀಕರಿಸಲಿದ್ದೇನೆ. ಆದರೆ ಕೊಡುವವನ ಕೈಯಲ್ಲೇನುಂಟು ಎನ್ನುವುದು ಪ್ರಧಾನ ಅಲ್ಲ, ಕೊಡುವವನ ಮನಸ್ಸು ಹೇಗುಂಟು, ಅದರ ಮೂಲಕವಾದಂತಹ ಮುಖದ ಭಾವವೇನುಂಟು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಹೌದು ಹೌದು ಅಲ್ವಾ? ವದನವೆನ್ನುವುದು ಮನದ ಹದನವನ್ನು ಸೂಚಿಸುವಂತಹ ಕನ್ನಡಿ ಅಂತ ಆಡ್ತಾರೆ. ಹೌದು. ಈ ವದನ ಯಾಕೋ ಬಾಡಿದ ಹಾಗೆ ಕಾಣಿಸ್ತಾ ಉಂಟಲ್ಲ, ಏನಾಯ್ತೋ ಸುರೇಶ? ಅಯೋಧ್ಯ ಮುಳಗೆ ನಾರದ ಮಹಾಮುನಿಗಳೇ, ಸುರಪಾಲ, ಅನೇಕರು ನಾರದರು ಕಲಹಪ್ರಿಯರು ಎಂದು ಹೇಳಿದರೂ ಕೂಡ ನಾವು ಅರ್ಥೈಸಿಕೊಳ್ಳುವುದು ಹೇಗೆ? ನಾರಂ ದದಾತೀತಿ ನಾರದ. ಹೌದು. ನಾರಂ ಅಂದ್ರೆ ಜ್ಞಾನ, ಜ್ಞಾನವನ್ನು ಕೊಡುವವರು ನಾರದರು ಎನ್ನುವುದು ಸತ್ಯ. ನಾರದರು ಎಲ್ಲಿ ಬರುತ್ತಾರೋ ಅಲ್ಲಿ ಮಂಗಳವಾಗ್ತದೆ, ಶುಭವಾಗ್ತದೆ ಎಂದು ನಾವು ಗ್ರಹಿಸಿಕೊಂಡವರು. ನಾರದರೆ, ನಿಮ್ಮ ಎಣಿಕೆಯ ಪ್ರಕಾರ ನಮ್ಮ ಅಂತರಂಗದಲ್ಲಿ ಹುದುಗಿರ್ತಕ್ಕಂತಹ ವ್ಯತ್ಯಾಸ ಚಿಂತೆಯನ್ನು ನೀವು ಗುರುತಿಸಿದ್ದೀರಿ. ಸಾಮಾನ್ಯ ಒಂದು ಸಂಸಾರವನ್ನು ನಿಭಾಯಿಸುವಂತಹ ಒಬ್ಬ ಯಜಮಾನನಿಗೆ ಸಮಸ್ಯೆ ಎನ್ನುವಂಥದ್ದು ಕಾಡುವಾಗ ಮೂರು ಲೋಕವನ್ನು ನಿನ್ನ ನಿಯಂತ್ರಣದ ಕಕ್ಷೆಯೊಳಗೆ ಒಳಪಡಿಸಿಕೊಂಡು ಸದಾಕಾಲ ಕಾಲಕಾಲಕ್ಕೆ ಮಳೆ ಬೆಳೆಗಳನ್ನು ಕೊಟ್ಟು ಇಂದ್ರಿಯಾಭಿಮಾನಿ ದೇವತೆಯಾಗಿ ನೀನು ಲೋಕದಲ್ಲಿ ಕಾಣಿಸಿಕೊಂಡವ. ಹೌದು. ಹಾಗಿರುವಾಗ ಸುರಪನ ಈ ಗದ್ದುಗೆ ಎನ್ನುವಂತಹದ್ದು ಸುಖದ ಸುಪ್ಪತ್ತಿಗೆ ಅಲ್ಲ, ಅದು ಸದಾಕಾಲ ಮುಳ್ಳಿನ ಮೇಲೆ ಕುಳಿತಿರುವಂತಹ ಆಸನ ಅಂತ ನಮಗೂ ಗೊತ್ತುಂಟಪ್ಪ. ಖಂಡಿತ ಸತ್ಯ ಸ್ವಾಮಿ. ಹಾಗಾದರೆ ಈ ನಿನ್ನ ವದನ ಕಮಲ ಮುದುಡುವುದಕ್ಕೆ ಏನು ಕಾರಣ ಅಂತ ಅರ್ಥ ಆಗಲಿಲ್ಲ. ಏನಾಯ್ತು? ದೇವರ್ಷಿ ನಾರದರೆ, ಇದು ಎಂದಿನಂತೆ ಈ ಸುರಗದ್ದುಗೆಯನ್ನೇರಿ ಸುಧರ್ಮ ಸಭೆಯನ್ನು ವಿರಚಿಸಿ ಕಾರ್ಯಕ್ರಮವನ್ನು ಸಭೆಯನ್ನ ನಡೆಸುತ್ತಾ ಇರುವ ಸಂದರ್ಭದಲ್ಲಿ ದ್ವಾರಪಾಲಕ ಓಡಿ ಬಂದು ಹೇಳಿದ. ಏನು ಹೇಳಿದ? ಧರೆಯಲ್ಲಿರ್ತಕ್ಕಂತಹ ಶಂಬರಾಸುರ ಹೇಳುವಂತಹ ರಕ್ಕಸ ಶಂಬರನ. ಹೌದು, ದೇವಲೋಕಕ್ಕೆ ದಾಳಿ ಇಟ್ಟಿದ್ದಾನೆ ಹೇಳುವಂತಹ ವರ್ತಮಾನವನ್ನು ಕೇಳಿದೆ. ಹಾಗಾಗಿ ಅವನನ್ನ ನಿಗ್ರಹಿಸುವಲ್ಲಿ ನಾನು ಮುಂದಾದೆ. ನಿಗ್ರಹಿಸಬೇಕಾದಂತದ್ದು ಯುಕ್ತವೇ ಹೌದಲ್ವಾ? ಹೌದಲ್ಲ? ಲೋಕ ಕಂಟಕನಾಗಿರುವಂತಹ ಶಂಬರಾಸುರನ್ನ ವಧಿಸಬೇಕೆನ್ನುವ ಕಾರಣಕ್ಕಾಗಿ ಅಷ್ಟ ದಿಕ್ಪಾಲಕರಿಂದ ಒಡಗೂಡಿಕೊಂಡು ಹೋಗಿ ಅವನೊಂದಿಗೆ ಹೋರಾಡಿದೆವು. ಅದು ನಿನ್ನ ಕರ್ತವ್ಯವೇ ಹೌದು. ಆದರೆ ಪ್ರಯೋಜನಕ್ಕೆ ಬರಲಿಲ್ಲ ಸ್ವಾಮಿ. ಏನಾಯ್ತು? ಯಾಕೆಂದರೆ ಆತ ವರಬಲಾನ್ವಿತನಾಗಿದ್ದಾನೆ. ಏನು ವಿಶೇಷ? ತಾಯಿ ದುರ್ಗೆಯಿಂದ ದೇವತೆಗಳಿಂದ ಸಾವಿಲ್ಲ ಸೋಲಿಲ್ಲ ಹೇಳ್ತಕ್ಕಂತಹ ವರವನ್ನು ಪಡೆದಂತಹ ಆತ ಅಜೇಯತ್ವದ ವರ. ಹೌದು. ದೇವತೆಗಳಿಂದ ಸಾವಿಲ್ಲ, ಮಿಕ್ಕುಳಿದ ಮಾನವರಿಂದ ಅಲ್ವೇ ಅಲ್ಲ,
ಬಂದರೂ ಬರಬಹುದು ಸಾವು. ಹ. ಅವನ ಲೆಕ್ಕಕ್ಕೆ ಇಲ್ಲವೇ ಇಲ್ಲ. ಆ ಉದ್ದೇಶಪೂರ್ವಕವಾಗಿ ಸುರತತೆಯಿಂದ ಸೋಲು ಬರಬಾರದು. ಸರಿ. ನಮ್ಮ ದಾಯಾದಿಗಳಾಗಿರ್ತಕ್ಕಂತಹ ದ್ವಿತೀಯ ಮಕ್ಕಳಲ್ಲದೆ ಅವರು ಹ. ಹುಟ್ಟುವಾಗಲೇ ಮೇಲೆ ನೋಡುತ್ತಾ ಬರುತ್ತಾರೆ. ಅವರು ಹೌದು. ದೇವಗದ್ದಿಗೆಯನ್ನು ಪಡೆಯಬೇಕು ಎನ್ನುವಂತಹ ಉತ್ಕಟಾಕ್ಷೆಯಿಂದ ಹ. ಮೇಲೆ ಬಂದು ಯುದ್ಧಕ್ಕೆ ಮುಂದಾಗ್ತಾರೆ. ಹೌದು. ಬಂದವರೆಲ್ಲ ಅಳಿದು ಹೋಗಿದ್ದಾರೆ. ಮತ್ತೆ ಸುರಗದ್ದುಗೆ ಎನ್ನುವಂತಹದ್ದು ಮನ್ವಂತರಕ್ಕೆ ಒಬ್ಬನಾದಂತಹ ಇಂದ್ರನ ಪಾಲಿಗೆ ಅಲ್ವೇನು? ಹೌದು ಹೌದು. ಹೌದಪ್ಪ. ಈ ಮನ್ವಂತರದಲ್ಲಿ ಪುರಂದರ ನಾಮಕನಾಗಿರ್ತಕ್ಕಂತಹ ನಾನು ಈ ಸುರ ಗದ್ದಿಗೆಯನ್ನ ಆಳಿಕೊಂಡು ಬಾಳಿಕೊಂಡು ಬಂದವನಿದ್ದೇನೆ. ಹ. ಸ್ವಾಮಿ, ಆತ ಹ. ದೇವತೆಗಳಿಂದ ಸಾವಿಲ್ಲ ಎನ್ನುವಂತಹ ವರವನ್ನ ಪಡೆದ ಕಾರಣ ಆ ವರಕ್ಕೆ ಪ್ರಭಾವಿತರಾಗಿ ವರಕ್ಕೆ ನಾವು ಗೌರವವನ್ನು ಸೂಚಿಸಬೇಕು ತಾನೆ. ಖಂಡಿತ. ಸೋಲು ನಮಗೆ ಅನಿವಾರ್ಯವಾಗಿ ಪರಿಣಮಿಸಿತ್ತು. ವರವನ್ನು ಕೊಟ್ಟವನೇ ಆದರೂ ವರ ಕೊಟ್ಟದ್ದಕ್ಕೆ ಕಟ್ಟು ಬೀಳಬೇಕಾಗುತ್ತದೆ. ಈ ಹಿಂದೆ ಅನೇಕ ಘಟನೆಗಳು ಹೀಗೆ ನಡೆದು ಹೋದದ್ದಲ್ಲ, ಹೌದಲ್ಲ? ಹೌದಪ್ಪ. ಹಾಗಾಗಿ ಹ. ಸೋತಂತಹ ನಾವು ಹ. ಇದಕ್ಕೆ ಪರಿಹಾರವನ್ನು ಸೂಚಿಸಬೇಡಿದೆ. ಬೇಕು. ಆ ಪರಿಹಾರವನ್ನು ಕೂಡ ನಾನು ಕಂಡುಕೊಂಡವನಿದ್ದೇನೆ. ಓ, ಪರಿಹಾರದ ಮಾರ್ಗವನ್ನು ಕಂಡುಕೊಂಡು ಆಯ್ತಾ? ಖಂಡಿತ. ಹೇಗೆ? ಯಾಕೆ ಬಂದಿರ? ಹ. ದೇವತೆಗಳಿಂದ ನನಗೆ ಸಾವಿಲ್ಲ, ಹ. ಮಾನವರಿಂದ ಸಾವಿಲ್ಲ ಅಂತ ವರವನ್ನ ಪಡೆಯಲಿಲ್ವಲ್ಲ. ದೇವತೆಗಳಿಂದ ಸಾವಿಲ್ಲ ಅಂತ ಆದ ಮೇಲೆ ಮತ್ತೆ ಹೇಗೂ ಸಾವು ಬರಬಹುದು ಅಂತ. ಹೌದು ಹೌದು. ಹಾಗಾಗಿ ಅಂತಹ ಮಾನವರು ಸಂಬರಾಸುರರನ್ನ ಮಣಿಸುವಂತಹ ಮಾನವರು ಯಾರು ಎಂದು ನಾವು ವಿವೇಚಿಸಿದಾಗ ಅಂತಹ ಮಾನವರು ಭೂಲೋಕದಲ್ಲಿ ಇದ್ದಾರಾ? ಖಂಡಿತವಾಗಿಯೂ ಇದ್ದಾರೆ. ಯಾರು? ಹೆಚ್ಚೇಕೆ ಹ. ಸದ್ಯದಲ್ಲಿ ಆ ಮಹಾಮಹಿಮಾನ್ವಿತನಾಗಿರುವಂತಹ ಶನಿದೇವನನ್ನೇ ತಡೆದು ನಿಲ್ಲಿಸಿ ಹ್ಮ್. ಅವನನ್ನ ಮಣಿಸಿ ಹ. ಅವನಿಂದ ಹೊಗಳಿಕೆಗೆ ಪಾತ್ರರಾಗಿರ್ತಕ್ಕಂತಹ ಹ. ಸಾಕೇತಪುರದರಸುವಾಗಿರುವಂತಹ ನೇಮಿ, ಸಾಕೇತಪುರದ ಸಮ್ರಾಟ ಸಮ್ರಾಟ ಆಹಾ. ನೇಮಿ ಎನ್ನುವಾತ ಹ. ತಾನೇ ತಾನಾಗಿ ಧರ್ಮಿಷ್ಠನಾಗಿ ಹ. ಪ್ರಬುದ್ಧನಾಗಿ ಮೆರೆಯುತ್ತಾ ಇದ್ದಾನೆ. ಹ. ಅಂತಹ ಮಹಾಬಲಾನ್ವಿತನಾಗಿರುವಂತಹ ನೇಮಿ ಎನ್ನುವಂತಹ ಅರಸನನ್ನ ಹ. ಈ ನಾಟಕ್ಕೆ ನೀವು ಕರೆ ತಂದಿರಿ ಅಂತ ಆದರೆ ಆ ಶಂಬರಾಸುರನ್ನ ವಧಿಸುವಲ್ಲಿ ಅಥವಾ ಅವನ ಸೋಲಿಸುವಲ್ಲಿ ಯಾವ ಸಂದೇಹವೂ ಇಲ್ಲವೇ ಇಲ್ಲ. ಸುರೇಶ, ನಿನ್ನ ಮಾತುಗಳನ್ನು ಕೇಳಿ ನಿಜವಾಗಿ ಮನಸ್ಸಿಗೆ ತೃಪ್ತಿಯಾಗುವಂತಹದ್ದು ಹೌದು. ಒಬ್ಬಾತ ಸಮಸ್ಯೆಯ ಸುಳಿಗೆ ಸಿಲುಕಿಕೊಂಡ ಅಂತಾದ ಮೇಲೆ ಅದರಿಂದ ಬಿಡಿಸಿಕೊಳ್ಳುವಂತಹ ಪರಿಹಾರ ಕ್ರಮ ಹೇಗೆ ಅಂತ ಯೋಚಿಸುವುದನ್ನೇ ಮರೆತು ಬಿಡುತ್ತಾನೆ. ಹೌದು ಹೌದು. ಆದರೆ ನೀವು ಹಾಗಲ್ಲ. ಸುರ ತತಿಯಿಂದ ಸೋಲು ಬರಬಾರದು, ಸಾವು ಬರಬಾರದು ಎನ್ನುವಂತಹ ವರ ಪಡೆದವನಿಗೆ ವರಕ್ಕೆ ಯುಕ್ತವಾಗುವ ನೆಲೆಯಲ್ಲಿಯೇ ಸಾವನ್ನು ಸಮನಿಸಬೇಕೆನ್ನುವ ಹಾಗೆ ಯೋಚಿಸಿದ್ದೀರಿ. ನಾನು ಕೇಳಿದ್ದೇನೆ ಅಯೋಧ್ಯಾಧಿಪನ ಕುರಿತಾಗಿ. ಹಾಗಾದ್ರೆ ಅಯೋಧ್ಯಾಧಿಪನವರೆಗಾಗಿ ಹೋಗಿ ಅವನನ್ನು ಸುರಲೋಕದವರೆಗಾಗಿ ಕರೆತಂದು ದುಷ್ಟನಾದಂತಹ ಶಂಬರನ ವಧೆ ಮಾಡುವುದಕ್ಕಾಗಿ ನನ್ನನ್ನು ಕರೆಸಿಕೊಂಡೆ ಅಂತ ಅರ್ಥ ಆಯಿತು. ಸ್ವಾಮಿ, ನೀವೇ ಹೇಳಿದ ಹಾಗೆ 3 ಲೋಕದ ಅಧ್ಯಕ್ಷನಾಗಿರುವಂತಹ ನಾನು ಆ ಲೋಕ ರಕ್ಷಣೆಗಾಗಿ ಕಾರ್ಯತತ್ಪರನಾಗಬೇಕು ತಾನೆ. ಹೌದಪ್ಪ. ಹಾಗಾಗಿ ಲೋಕಕಂಟಕನಾಗಿರುವಂತಹ ಶಂಬರಾಸುರ ಇವತ್ತು ಮೆರೆಯುತ್ತಿದ್ದಾನೆ, ಲೋಕ ಕಂಟಕನಾಗಿದ್ದಾನೆ ಅಂತಂದಾಗ ಅವನನ್ನು ಮಣಿಸಬೇಕಾದದ್ದು, ವಹಿಸಬೇಕಾದದ್ದು ನನ್ನ ಕರ್ತವ್ಯ. ನಮ್ಮಿಂದ ಆಗದೇ ಹೋದ್ರೂ ಕೂಡ ಆಗುವಂತ ಜನರಿಂದ ಅದನ್ನು ಮಾಡಿಸುವುದು ನಮ್ಮ ಕರ್ತವ್ಯ ತಾನೆ. ಸಾಲಬಾಧೆಯನ್ನು, ಶತ್ರುಶೇಷವನ್ನು ಎಷ್ಟು ಬೇಗ ಹೊಸಕ್ಕೆ ಹಾಕುತ್ತೇವೋ ಅಷ್ಟು ಬೇಗ ಒಳ್ಳೆಯದು. ಹೌದಲ್ಲ? ಹಾಗಾಗಿ ನಾನು ನಿಮಗೆ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀನಿ ಸ್ವಾಮಿ, ನೇರವಾಗಿ ಅಯೋಧ್ಯಾಪುರಕ್ಕೆ ಹೋಗಿ ಅಲ್ಲಿರುವಂತಹ ನೇಮಿಗೆ ಈ ವಿಷಯವನ್ನ ಅರುಹಿ ಅವನನ್ನ ಸ್ವರ್ಗದವರೆಗೆ ಕರೆತಂದು ಈ ಶಂಬರಾಸುರನನ್ನ ವಧಿಸುವಂತೆ ಅಥವಾ ಅವನನ್ನ ಸೋಲಿಸುವಂತೆ ನಾವು ಪ್ರಯತ್ನಶೀಲರಾಗಬೇಕು. ಅಷ್ಟು ಕೆಲಸ ನಾನು ಮಾಡಬೇಕು. ಹೌದು, ಶುಭವಾಗಲಿ. ಲೋಕಕ್ಕೆ ಒಳ್ಳೆಯದಾಗುವುದಕ್ಕಾಗಿ ಈ ಕಾರ್ಯವನ್ನು ನೀವು ಮಾಡಲೇಬೇಕು. ಹೋಗಿ ಬನ್ನಿ, ಹೋಗಿ ಬನ್ನಿ. ಕೇಳಿದಂತಹ ಹೊತ್ತಿಗೆ ನನ್ನ ಹಸಿವು ಜಾಗೃತವಾಯಿತು ನೋಡಿ ಅರಸ. ವಿಶೇಷವಾಗಿ ಇತ್ತ ಕಡೆಯಲ್ಲಿ ನೀವು ಗಮನವನ್ನ ಗೈದಿದ್ದೀರಿ ಅಂತ ಆದ್ರೆ ವಿಶೇಷತೆಯನ್ನೇ ಹೊತ್ತು ತರ್ತೀರಿ ಎನ್ನುವುದಕ್ಕೆ ಅನುಮಾನ ಇಲ್ಲ.
ಆದರೂ ಅಪರೂಪಕ್ಕೆ ಬಂದಂತಹ ನಿಮಗೆ ಬೇಕಾದಂತಹ ಆತಿಥ್ಯವನ್ನು ಮಾಡಿದ್ದೇನೆ. ತಪ್ಪಾಯಿತು ಅಂತ ಆದ್ರೆ ಹಂಸಕ್ಷೀರ ನ್ಯಾಯದಂತೆ ಮನ್ನಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಬಂದವರಲ್ಲಿ ಯಾಕೆ ಬಂದಿದ್ದೀರಿ ಅಂತ ಕೇಳುವುದು ತರವಲ್ಲ. ಆದ್ರೆ ಕೇಳದೆ ಹೋದದ್ದೇ ಹೋದಾದ್ರೆ ವಿಷಯ ಏನು ಅಂತ ಗೊತ್ತಾಗುವುದಿಲ್ಲ. ಹಾಗಾಗಿ ನೇರವಾಗಿ ಪ್ರಶ್ನೆ ಮಾಡುವುದು. ಅರಸ, ಅಂಬರ ಪಥದಿಂದ ಸಾಗಿ ಬಂದಂತಹ ನಾರದರನ್ನು ಕರೆತಂದು ಯೋಗ್ಯವಾದಂತಹ ಆಸನವನ್ನು ಕೊಟ್ಟು ಯಥಾಮತಿಯಾಗಿ ಯಥೋಚಿತವಾಗಿ ಸತ್ಕಾರವನ್ನು ನೀಡಿದವನಿದ್ದೀಯ. ರಾಜ ಹೇಗೆ ಅಂತ ನೋಡಿದರೆ ಪ್ರಜೆಗಳ ಅರ್ಥ ಆಗುತ್ತಾರೆ. ಹೌದು, ಪ್ರಜೆಗಳ ಸಂಸ್ಕಾರವನ್ನು ನೋಡಿದರೆ ರಾಜನ ಸಂಸ್ಕಾರ ಏನು ಅಂತ ಅರ್ಥ ಆಗುತ್ತದೆ. ನಿಜವಾಗಿ ಹೇಳಬೇಕಾ, ಅಯೋಧ್ಯ ನಗರಕ್ಕೆ ಮುತ್ತಿನ ಕಿರೀಟವನ್ನು ಇಟ್ಟಾಗ ಎಂತಹ ಶೋಭೆ ಬರ್ತದೆಯೋ ನಿನ್ನ ಆಡಳಿತ ಅಂತಹ ಶೋಭೆಯನ್ನು ಒದಗಿಸಿಕೊಟ್ಟಿದೆ. ಮುತ್ತಿನ ಕಿರೀಟ ಉಂಟು ಸ್ವಾಮಿ, ಅದರಕ್ಕೊಂದು ರತ್ನ ಬೇಕು ಅಂತ ಬಯಕೆ ಉಂಟು. ನಿಮ್ಮೆಲ್ಲರ ಆಶೀರ್ವಾದ ಆಗುತ್ತದೆ. ಸರಿ, ಆದಷ್ಟು ಶೀಘ್ರವಾಗಿ ನಿನ್ನ ಮನೋವಾಂಛತೆ ಎನ್ನುವಂತಹದ್ದು ಪೂರೈಸಲ್ಪಡುತ್ತದೆ. ಸಂತುಷ್ಟ ಮಾನಸನಾಗಿದ್ದೇನೆ. ಹೆಚ್ಚು ಸತ್ಕಾರವನ್ನು ಪಡೆಯುವುದಕ್ಕೆ ಕಾಲ ಇಲ್ಲ. ಈಗ ಹೌದೇ, ಗುರುತರವಾದ ಹದನವನ್ನು ಹೊತ್ತು ಬಂದವನಿದ್ದೇನೆ. ನಾರದನು ಬಳಿಕೆಂದ ನೆಲೆದ ಮನೆ ನಾರದನು ಬಳಿಕೆಂದ ನೆಲೆದ ಮನೆ ಸುವಿರಾಮೆಂದು ಬಜಾರಗಳೊಳಗೆ ಇಲ್ಲ ಕೇಳದೆ ಸುವಿರಾಮೆಂದು ಬಜಾರಗಳೊಳಗೆ ಇಲ್ಲ ಕೇಳದೆ ನಾರದರ ಆಗಮನವನ್ನು ನಿರೀಕ್ಷಿಸುವವರು ಎಷ್ಟು ಜನ ಹೇಳು ಲೋಕದಲ್ಲಿ? ಒಮ್ಮೆ ನಾರದರ ಆಗಮನ ಆಯಿತು ಅಂತಾದ್ರೆ ಬದುಕು ಬಂಗಾರವಾಯಿತು ಎನ್ನುವ ಹಾಗೆ ಅಪೇಕ್ಷಿಸುವವರ ಸಂಖ್ಯೆಯೇ ಅಧಿಕವಾಗುವುದು. ಖಂಡಿತ ಹೌದು. ಹಾಗೆಂದು ಬಯಸಿದವರ ಮನೆಯ ಅಂಗಳಕ್ಕೆಲ್ಲ ಹೋಗುವ ಅನಿವಾರ್ಯತೆಯೂ ನಾರದನದಲ್ಲವೇ ಅಲ್ಲ. ಹಾಗಂತ ಕಾರ್ಯ ಆಗಬೇಕು ಅಂತಾದ್ರೆ ನಾರದರಿಗೆ ನಿರ್ಬಂಧ ಹೇರಿದ ಪ್ರದೇಶದಲ್ಲಿಯೂ ನಾರದರಿಗೆ ಪ್ರವೇಶ ಸುಲಭವಾಗುತ್ತದೆ. ಎಲ್ಲಿಯೂ ಹೇಗೂ ಹೋಗುತ್ತೀರಿ ನೀವು. ಹೌದಪ್ಪ, ಹೌದಪ್ಪ. ಮನಸ್ಸಿನಲ್ಲಿ ಒಂದು ಆಸೆ ಇತ್ತು. ಸಾಕೇತ ಸಾಮ್ರಾಜ್ಯವನ್ನು ಕಾಣಬೇಕು, ನಿನ್ನನ್ನು ಒಮ್ಮೆ ನೋಡಬೇಕು ಎನ್ನುವ ಹಾಗೆ. ಸರಿ, ಆದರೆ ಕಾಲ ಈಗ ಕೂಡಿ ಬಂತು ಅಂತ. ಸಂತೋಷ. ಒಮ್ಮೆ ದೇವಲೋಕದ ಸಭೆಯಲ್ಲಿ ಸುರೇಶನೇ ನನ್ನನ್ನು ಸ್ಮರಿಸಿಕೊಂಡ ಕಾಲಕ್ಕೆ ಹೋಗಿ ಏನು ಹದನ ಅಂತ ವಿಚಾರಿಸಿದೆ. ಆಗ ಅರ್ಥ ಆಯಿತು. ಏನಂತೆ? ದೇವಲೋಕ ಎನ್ನುವಂತಹದ್ದು ಸದಾಕಾಲ ದುಷ್ಟರ ಅಟ್ಟುಳಿಯಿಂದಲೇ ಬಾಧಿಸಲ್ಪಡುವಂತಹದ್ದು ಅಂತ. ಲೋಕದ ಸಾಮಾನ್ಯರು ಸ್ವರ್ಗಲೋಕ ಸುಖದ ಲೋಕ ಅಂತ ಭಾವಿಸುತ್ತಾರೆ. ಸ್ವರ್ಗಧಾಮದಲ್ಲಿರುವಂತವರು ಸ್ವರ್ಗಧಾಮವನ್ನು ರಕ್ಷಿಸುವುದೇ ದೊಡ್ಡ ಕಷ್ಟದ ಕೆಲಸ ಅಂತ ಯೋಚಿಸುತ್ತಾರೆ. ಸದಾಕಾಲ ಪಾತಾಳ ಲೋಕದಿಂದ ಯಾವುದಾದರೂ ಒಬ್ಬ ದುಷ್ಟ ವರಬಲಾನ್ವಿತನಾಗಿ ದೇವಲೋಕವನ್ನು ನೋಡುತ್ತಾನೆ, ದೇವತೆಗಳನ್ನು ಬಗ್ಗು ಬಡಿಯುತ್ತಾನೆ, ಸುರ ಸಿಂಹಾಸನವನ್ನು ವಶಪಡಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾನೆ. ಸದ್ಯದ ಪರಿಸ್ಥಿತಿಯಲ್ಲಿಯೂ ಆದದಂತಹದ್ದೇ. ಹೌದೇ? ಶುಂಭಪ್ರಸ್ಥ ಅಥವಾ ವೈಜಯಂತಿಪುರ ಎನ್ನುವಂತಹ ಪುರದಲ್ಲಿ ಪ್ರಸ್ತುತ ಶಂಬರಾಸುರ ಎನ್ನುವಂತಹ ದಾನವ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾನೆ. ಆ ದಾನವ ಸಾಮಾನ್ಯನಲ್ಲವೇ ಅಲ್ಲ. ಏನು ವಿಶೇಷ? ವಿಶೇಷವಾದಂತಹ ವರ ಬಲಾನ್ವಿತನಾಗಿದ್ದಾನೆ. ಏನು ವಿಶೇಷ ಸ್ವಾಮಿ? ಉಗ್ರ ತಪಸ್ಸನ್ನು ಮಾಡುವ ಮೂಲಕವಾಗಿ ದುರ್ಗಾಂಬಿಕೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡು ಸುರ ತತಿಯಿಂದ ತನಗೆ ಸೋಲು ಬರಬಾರದು, ಸಾವು ಬರಬಾರದು ಎನ್ನುವ ಹಾಗೆ ಕೇಳಿಕೊಂಡಿದ್ದಾನೆ. ದೇವತೆಗಳಿಂದಲೇ ಅವನಿಗೆ ಸಾವಿಲ್ಲ ಅಂತ ಆದ್ರೆ
ತಿಳಿಯುವುದು ನಾನು ತ್ರಿಮೂರ್ತಿಗಳು ಬರುವುದು ಅಥವಾ ತಾಯಿಯೇ ಮತ್ತೆ ಪ್ರತ್ಯಕ್ಷ ಆಗಬೇಕು ಏನೋ ಗೊತ್ತಿಲ್ಲ. ಕೆಲವೊಮ್ಮೆ ಹಾಗಾದದ್ದು ಉಂಟಲ್ವೇ? ಹೌದು. ಅಷ್ಟು ಮಾತ್ರವೇ ಅಲ್ಲ, ರಣ ಕಣದಲ್ಲಿ ದಶ ರೂಪವನ್ನು ಧಾರಣೆ ಮಾಡುವಂತಹ ಯೋಗ್ಯತೆಯನ್ನು ಆತ ವರಬಲದಿಂದಾಗಿ ಆರ್ಜಿಸಿಕೊಂಡವನಿದ್ದಾನೆ. ಹಾಗಾದ್ರೆ ಈ ಪ್ರಸಂಗ ಸ್ವಲ್ಪ ಪ್ರಸಂಗ ಇಂದ್ರನಿಗೆ ಕಷ್ಟ ಉಂಟು ಅಂತ. ಹೌದೇ ಹೌದು. ದೇವೇಶನಿಗೆ ಸಂದಿಗ್ಧವಾದ ಕಾರಣಕ್ಕಾಗಿ ತನ್ನನ್ನು ಅಥವಾ ತನ್ನ ಲೋಕವನ್ನು ರಕ್ಷಿಸುವುದಕ್ಕೆ ಮತ್ತೊಬ್ಬ ನರೇಂದ್ರನೇ ಇದಕ್ಕೆ ಸೂಕ್ತ ಅಂತ ಯೋಚಿಸಿದವನಿದ್ದಾನೆ. ನರೇಂದ್ರ ಬರಬೇಕು ಅಂತ ಬಯಸುವುದು ಹೌದು, ಅಥವಾ ಅವನೇ ಇರಬೇಕು ಅಂತಲೂ ಬಯಸುವುದು ಹೌದು ಸ್ವಾಮಿ. ಆದ್ರೆ ಒಂದುಂಟು, ಈ ಪ್ರಸಂಗ ಎಲ್ಲ ಸುಲಲಿತವಾಗಿ ನಡೆಯಬೇಕು ಅಂತಂದ್ರೆ ಪ್ರಸಂಗ ಬರೆಯುವ ನಿಮ್ಮಂತವರೇ ಬೇಕು, ಬಿಟ್ಟರೆ ನಮ್ಮಂತವರಿಂದ ಆಗ್ಲಿಕ್ಕೆ ಕೆಲವೊಮ್ಮೆ ಹಾಗಾಗುವುದಿಲ್ಲ. ಪ್ರಸಂಗ ಅದು ನಡೆದು ಹೋಗುತ್ತದೆ, ನಡೀತದೆ. ಆದ್ರೆ ನೀವು ಹಾಗಲ್ಲ, ಹೀಗೆ ನಡೀಬೇಕು ಅಂತ ತೆರೆ ಮೇಲೆ ಮಾಡ್ತೀರಿ, ಏನ್ ಬೇಕಾದ್ರೂ ಉಪಾಯ. ಕೆಲವೊಮ್ಮೆ ಹಾಗಾಗುತ್ತದೆ, ಆದ್ರೆ ಉಪಾಯ ಮಾಡ್ತಾ ನೀವು ಈ ಕಡೆ ಬಂದದ್ದು ಸುರೇಂದ್ರನ ಆ ನಿರೂಪವನ್ನು ಹೊತ್ತು ನರೇಂದ್ರನಾದಂತಹ ನಿನ್ನಲ್ಲಿಯವರೆಗಾಗಿ ಬಂದಿದ್ದೇನೆ. ಈಗ ನರೇಂದ್ರ ನಾನು ಅಂತ ಹೇಳುವುದ ನೀವು? ಈಗ ಪರಿಹಾರದ ಕ್ರಮವನ್ನು ಏನು ಪರಿಹಾರ ಹೇಳ್ಬೇಕು? ಸುರಮದಿಯು ಸೋಲುತ್ತ ದಾಸನಿಗೂ ಸುರಪತಿಯು ಸೋಲುತ್ತ ದಾಸನಿಗೂ ಗುಪ್ತತೆಯೋಳನ್ನು ಕರೆದು ಬೇಗನೆಯೋಗ್ಯೆಯನ್ನು ಸಾಧು ಗುಪ್ತತೆಯೋಳನ್ನು ಕರೆದು ಬೇಗನೆಯೋಗ್ಯೆಯನ್ನು ಸಾಧು ಧರಣಿಪತಿ ನೀವಿಯಳು ಅದನವು ಒಲೆದು ಶೀಘ್ರದಿ ಧರಣಿಪತಿ ನೀವಿಯಳು ಅದನವ ಒಲೆದು ಶೀಘ್ರದಿ ಸುರನವಿಗೆ ಪರಲು ಬಿನ್ನಯಬೇಕೆಂದರು ಈ ಹುಟ್ಟಿನೊಡೆನ್ನಲೀಯ ಬರಲು ಬಿನ್ನಯಬೇಕೆಂದರು ಈ ಹುಟ್ಟಿನೊಡೆನ್ನ ಅಟ್ಟಿಯ ದೇವಲೋಕದವರಿಗೆ ಕಷ್ಟ ಬಂತು ಅಂತಾದ್ರೆ ನಿವಾರಿಸುವವರು ಯಾರಪ್ಪ? ಯಾರು? ಲೋಕದ ಭಕ್ತರಿಗೆ ಕಷ್ಟ ಬಂತು ಅಂತಾದ್ರೆ ಭಗವಂತ ಅಂತ ಹೇಳಿದ್ರೆ ಸಾಕಾಗುತ್ತದೆ. ಇವತ್ತು ಮಾತ್ರ ದಾರಿ ತಪ್ಪಿದ್ರು ಅಂತ ತಪ್ಪು ತಿಳಿಬೇಡಿ. ಅಲ್ಲ, ಎಲ್ಲಾದ್ರೂ ನೀವು ನಿಮ್ಮ ಅಪ್ಪನಲ್ಲಿ ಹೋಗ್ಬೇಕಿತ್ತು, ಇಲ್ಲ ಅಜ್ಜ ಇದ್ದಾನೆ ನಾರಾಯಣ ದೇವರು, ಅಲ್ಲಿ ಹೋಗುದು ಬಿಟ್ಟು ನಮ್ಮೂರಿಗೆ ಬಂದಿದ್ದೀರಿ. ಅಲ್ಲಿಗೆ ಹೋಗುವುದು ನಿತ್ಯದ ಪದ್ಧತಿ. ನಮ್ಮೂರಿಗೆ ಬಂದದ್ದೇ ಬೇಸರ ಇಲ್ಲ, ಈ ಪ್ರಸಂಗದಲ್ಲಿ ಬೇಡಿತ್ತು ಅಂತ ನೀವು ಬರೋದಿಲ್ಲ. ಈ ಪ್ರಸಂಗಕ್ಕಾಗಿಯೇ ಮೇಲಿಂದ ಬಂದವ. ಹೌದಾ? ಏನು ಮಾಡುವುದು ಹೇಳು? ಕಳುಹಿಸಿ ಕೊಟ್ಟವರೇ ನಿನ್ನಲ್ಲಿಗೆ ಹೋಗಬೇಕೆನ್ನುವಂತಹ ಸಂದೇಶವನ್ನು ಕೊಟ್ಟ ಮೇಲೆ ಮತ್ತೆ ಬೇರೆ ಎಲ್ಲಿಗೆ ಹೋಗುವುದು? ಇಲ್ಲಿಗೆ ಬಂದು ಏನಾಗುತ್ತದೆ ಅಂತ ಬೇಕಲ್ಲ. ಸುರೇಂದ್ರನ ನಿರೂಪವನ್ನು ಹೊತ್ತು ಬಂದದ್ದು ಈ ನರೇಂದ್ರನ ಬಳಿಗೆ. ಯಾಕಂತೆ? ಈಗ ಭಗವಂತನಿಗೆ ಕಷ್ಟವನ್ನು ಬಂದಾಗ ನಿವಾರಿಸುವುದಕ್ಕೆ ಭಕ್ತನೇ ಶಕ್ತನಾಗುತ್ತಾನೆ. ಅದು ಮಾತ್ರ ಸತ್ಯ. ಭಗವಂತ ಭಕ್ತ ಪರಾಧೀನ ಅಂತಾದ ಮೇಲೆ ಭಕ್ತನಿಗೆ ಆ ಶಕ್ತಿ ಉಂಟು ಅಂತ ಆ ಸುರೇಶ ಕರೆದಾಡಿದ. ದೇವತೆಗಳಿಂದ ಸೋಲಿಲ್ಲದಂತಹ ಶಂಬರಾಸುರನನ್ನು ರಣ ಕಣದಲ್ಲಿ ಮಡಿಸಬೇಕು ಅಂತಾದರೆ ಅದಕ್ಕೆ ಸಾಕೇತಾಧಿಪನಾಗಿರುವಂತಹ ಈ ನೇಮಿಯಿಂದ ಮಾತ್ರವೇ ಸಾಧ್ಯ, ನನ್ನಿಂದ. ಹೌದಪ್ಪ. ಹಾಗಾಗಿ ಈಗಾಗಲೇ ನಿನ್ನ ಕೀರ್ತಿ ಎನ್ನುವಂತಹದ್ದು ಆ ಸ್ವರ್ಗಲೋಕದವರೆಗಾಗಿಯೂ ವ್ಯಾಪಿಸಿದೆ. ನಿನ್ನ ಶ್ವೇತ ಶುದ್ಧವಾದಂತಹ ಚಾರಿತ್ರ್ಯ ಅಲ್ಲಿವರೆಗೆ ಮುಟ್ಟಿದೆ. ಶನಿಯನ್ನು ಗೆದ್ದವ ಈತ ಅಂತ ಅರ್ಥ ಆಗಿದೆ. ಹಾಗಾಗಿ ಸುರಲೋಕದವರೆಗಾಗಿ ಬರಬೇಕು. ದುಷ್ಟನಾಗಿರುವಂತಹ ಶಂಬರಾಸುರನನ್ನು ಕೊಂದು ಕಳೆಯುವ ಮುಖೇನವಾಗಿ ಸುರಲೋಕಕ್ಕೆ ಒದಗಿದ ಸಂಕಷ್ಟವನ್ನು ಪರಿಹರಿಸಬೇಕು ಅನ್ನುವ ನಿರೂಪ ಹೊತ್ತು ಬೆರಗನಾಗ ಸುರಪದನ್ನೊಳಗಿರಿಸಿರುವ ವಿಶ್ವಾಸವನ್ನಿರನಿರಿದು ಮನದೊಳಗೆ ಸುರಪದನ್ನೊಳಗಿರಿಸಿರುವ ವಿಶ್ವಾಸವನ್ನುರೆನಿರಿದು ಮನದೊಳಗೆ ಬರುವೆ ವಹಿರದೊಳೆಂದು ನಾಮುನಿವರನ ಬೀಗೊಟ್ಟು
ಮುನಿವರನ ಬೀಳ್ಗುಟ್ಟ ಸ್ವಾಮಿ, ಅರಸ ಹೂವಿನ ಜೊತೆಯಲ್ಲಿ ಕಟ್ಟಿರುವಂತಹ ನಾರು ಕೂಡ ದೇವರ ಮುಡಿಯನ್ನ ಸೇರಿತು ಎನ್ನುವುದಕ್ಕೆ ನಾನೇ ಹೊತ್ತಿಗೆ ಸಾಕ್ಷಿ. ನಾನು ಏನು ಸಾಧನೆ ಮಾಡಿದ್ದೇನೋ ಬಿಟ್ಟಿದ್ದೇನೋ ನನಗರಿವಿಲ್ಲ. ನಮ್ಮ ಹಿರಿಯರ ಸಾಧನೆಯಿಂದ ಈ ಹೊತ್ತಿಗೆ ನನ್ನಲ್ಲಿಯೂ ಇರುವಂತಹ ಒಂದು ಚಿಕ್ಕ ಸಾಧನೆಯಿಂದ ಗುರುತಿಸಿ ಅತ್ತ ಕಡೆಯಲ್ಲಿ ಬಂದು ನನಗೆ ಬಂದಿರುವಂತಹ ಕಷ್ಟವನ್ನು ನಿವಾರಿಸಿಕೊಡಬೇಕು ಅಂತ ದೇವೇಶನೇ ಹೇಳ್ತಾನೆ ಅಂತಾದ್ರೆ ಇದು ಭಾಗ್ಯ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ ಅಲ್ವಾ? ಒಲ್ಲೆ ಎನ್ನುವುದಕ್ಕೆ ಜನ ನಾನಲ್ಲ, ಕರೆದವರು ನೀವು. ಖಂಡಿತವಾಗಿ ಬರ್ತೇನೆ. ಆ ಕಡೆಯಲ್ಲಿ ಬಂದವ ಅದು ಮಾತಲ್ಲಿ ಹೌದಲ್ವ, ದೇವಸಾರಥಿ ವಿಮಾನವನ್ನು ತಂದಿದ್ದಾನೆ. ಹೌದು. ಹಾಗಾಗಿ ಅದರ ಒಂದು ಮಾತು, ಇಂದು ಬರ್ಲಿಕ್ಕಾಗುವುದಿಲ್ಲ. ಇಂದಿನ ದಿನವನ್ನು ಉತ್ತರಿಸಿ ನಾಳೆ ದಿನ ಅತ್ತ ಬಂದು ಸೇರಿಕೊಳ್ತೇನೆ. ನಿನ್ನ ನಿರೀಕ್ಷೆಯಲ್ಲಿಯೇ ಇರ್ತೇವೆ. ಶುಭವಾಗಲಿ. ನಮೋ ನಮಃ.